ಸೊ ಸುಮ್ನೆ ಹಂಗ ಹೋಗಿ ಹಿಂಗ್ ಬರೋದು ನನ್ಗೆ ಇಷ್ಟ ಇಲ್ಲ ಗೈಸ್. ಸೊ ಅಲ್ಲಿ ಹೋದ್ ಏನವ ಅದು ಕಣ್ಮುಚ್ಕೊಳ್ಳಿ ಅಂಕಲ್ ಒಂದ್ಸಲ, ಕಣ್ಮುಚ್ಕೊಳ್ಳಿ ಅಂಕಲ್, ಕಣ್ಮುಚ್ಚಿ. ಓಡಿದ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ನಾನು ನನ್ನ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಒಂದು ಶೂಟ್ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು, ಸೊ ಇನ್ನೂ ಒಂದು ಕಡೆ ಟೈಟಲ್ ಮತ್ತೆ ತಮ್ಮನೇಲಿ ನೋಡಿದಿರಲ್ವಾ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ನೆನ್ನೆ ವ್ಲಾಗಲ್ಲೂ ಅಷ್ಟೇ ದೇವಸ್ಥಾನದಿಂದ ಬಂದ್ಬಿಟ್ಟು, ಸೊ ಬಂದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗೆ ಎಂಡ್ ಮಾಡಿಬಿಟ್ಟು, ಸೊ ಅದನ್ನು ವಿಡಿಯೋ ಕೂಡ ಇವಾಗ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ತುಂಬ ಹಳೇ ದೇವಸ್ಥಾನ ಅದು. ನಾನು ನಿಮಗೆ ತೋರಿಸ್ದಾಗೆ ಅದು ಕಲ್ಲಲ್ಲಿ ಕೆತ್ತಿದ್ರಲ್ಲ, 1950 ಕೆತ್ತಿರೋದು, 1950. ಸೊ ಆ ದೇವಸ್ಥಾನ ಇನ್ನೂ ಹಳೇದು. ವಾವ್, ಸೂಪರ್ ಗೈಸ್. ಸೊ ನಮ್ಮ ಸುತ್ತಮುತ್ತನೇ ಎಂತೆಂಥ ಒಳ್ಳೊಳ್ಳೆ ದೇವಸ್ಥಾನ ಇದೆ ಅಲ್ವಾ. ನನಗೂ ಗೊತ್ತಿರಲಿಲ್ಲ, ನಾನು ಯಾವಾಗಲೂ ವಿಸಿಟ್ ಮಾಡೋನು, ನನಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಹೇಳಾದ್ಮೇಲೆ ನನಗೂ ಗೊತ್ತಾಗಿದ್ದು. ಟಿಫನ್ನು ನಮ್ಮಮ್ಮ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದಾರೆ. ನಮ್ಮಮ್ಮ ಏನು ಮಾಡ್ತಾವ್ರು ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಮಗುನ ಮಲಗಿಸ್ತಾ ಇದ್ದಾರೆ ಗಾಯ್ಸ್. ಯಾಕಂತ ಅಂದರೆ ನಮ್ಮಮ್ಮ ಮಲಗಿಸ್ತಾ ಇದ್ದಾರೆ ಮಗುನ, ಬಿಕಾಸ್ ನಾವು ಔಟ್ ಸೈಡ್ ಹೋಗ್ಬೇಕಾದ್ರೆ ಸೊ ಅವನಿಗೆ ಜಾಸ್ತಿ ನಿದ್ದೆ ಬರ್ತಾಯಿತ್ತು, ಅದಕ್ಕೋಸ್ಕರ ಅವನ್ನ ಮಲಗಿಸ್ಬಿಟ್ರು. ಸೊ ಇದೇನು ಬೆಳಗ್ಗೆನೇ ಅಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಟೈಮ್ ಬಂದು ಆಲ್ಮೋಸ್ಟ್ ಇವಾಗ ಲಂಚಿಗೆ ಕುತ್ಕೋತಾ ಇದ್ದೀನಿ ನಾನು. ಸೊ ನಮ್ಮ ಮನೆಯಲ್ಲಿ ಓಡ್ತಾ ಇದೆ ಮೂವಿ, ಪೊಗರು ಮೂವಿ ಗೈಸ್. ನಾನು ನನ್ನ ಲಂಚೆಲ್ಲ ಮುಗಿಸ್ಕೊಂಡು ಸೊ ಇವಾಗ ಹೊರಡ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಸೊ ಎಲ್ಲಿಗೆ ಅಂತ ಅಂದರೆ ಅವ್ರ ಹತ್ರನೇ ಕೇಳಿಸ್ತೀನಿ ಬನ್ನಿ. ಆ ರಾಜು ಅಂಕಲ್ ಅಂತ ಇದ್ದಾರೆ, ಸೊ ನಮ್ಮಮ್ಮ ಫ್ರೆಂಡು. ಇವರು ಎಲ್ಲ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು, ಆ ಟೈಮಿಂದನೂ ಪರಿಚಯ ಗೈಸ್. ಇವತ್ತು ನಾವು ರಾಜು ಅಂಕಲ್ ಮನೆಗೆ ಹೋಗ್ತಾ ಇದೀವಿ. ಅವತ್ತಿಂದ ಹೋಗ್ತೀವಿ ಅಂತ ಹೇಳಿದ್ವಿ, ಹೋಗಕ್ಕಾಗಿರ್ಲಿಲ್ಲ. ಅವ್ರ ಮನೆ ಗೃಹ ಪ್ರವೇಶಕ್ಕೆ, ಮದ್ವೆಗೆ, ಬೀಗ್ರೂಟಕ್ಕೆ ಏನ್ಗೂ ಹೋಗಕ್ಕಾಗಿರ್ಲಿಲ್ಲ. ಅದಕ್ಕೆ ಇವಾಗ ಹೋಗಿ ಬಂದ್ಬಿಡೋಣ. ಈಗ ಆಲೇ ಮದ್ವೆ ಆಗಿ 2 ತಿಂಗಳಾಗೈತೆ, ಹೋಗಕ್ಕೆ ಟೈಮ್ ಇರ್ಲಿಲ್ಲ. ಮನೆಗೆ 1 ತಿಂಗಳು ಮುಂಚೆನೆ ಗಿಫ್ಟ್ ಗೈಸ್. ನಾವು ಮನೆಗೆ 1 ತಿಂಗಳು ಮುಂಚೆನೆ ಗಿಫ್ಟ್ ತಗೊಬಂದ್ವಿ. ಮದ್ವೆ ಅಂತಾನೆ ತಗೊಬಂದ್ವಿ, ಅದ್ರ ಮದ್ವೆಗೆ ಹೋಗಕ್ ಆಗ್ಲಿಲ್ಲ. ಅವ್ರ ಮನೆ ಏನೋ ಗುರುಪ್ರವೇಶ ಕೂಡ ಮಾಡಿದ್ರು, ಸೊ ಅದಕ್ಕೂ ಹೋಗಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ನಮ್ಮಮ್ಮ ಬಾ ಹೋಗೋಣ ಅಂತ ಇತ್ತು. ಸೊ ಸುಮ್ಮನೆ ಹಂಗೆ ಹೋಗಿ ಹಿಂಗೆ ಬರೋದು ನನಗೆ ಇಷ್ಟ ಇಲ್ಲ ಗೈಸ್. ಸೊ ಅಲ್ಲಿ ಹೋದ್ರೆ ಸ್ವಲ್ಪ ಮಾತಾಡಿ, ತುಂಬಾ ವರ್ಷ ಆಯ್ತಲ್ವಾ ಸಿಕ್ಕಿ. ಸೊ ತುಂಬಾ ವರ್ಷ ಆಯ್ತು ಸಿಕ್ಕಿ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಮಾತಾಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಹಂಗೆ ಹೋಗಿ ಹಿಂಗೆ ಬಂದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇವತ್ತು ಹೊರಡ್ತಾ ಇದೀವಿ ನಾನು ಮತ್ತೆ ನಮ್ಮಮ್ಮ. ಗಿಫ್ಟ್ ಅದೇ ಬೈಕ್, ಒಂದು ಕೈಲಿ ಬೈಕ್ ಹಿಡ್ಕೊಳಮ್ಮ, ಹಿಂದೆಗಡೆ ಹಿಂಗೆ ಕ್ಯಾಮ್ರಾ ಹಿಡ್ಕೊತೀನಿ, ಅವಾಗ ಹೇಳು. ಏನವಾದು ಕಳ್ಳಿ ಪರ್ಫ್ಯೂಮು. ಅಲ್ಲಿ ತಸ್ಲಾ ನಮ್ಮಮ್ಮ ಪರ್ಫ್ಯೂಮು ನಾನೇ ಉಪಯೋಗಿಸಲ್ಲ, ನಾನು ತಗೊಬಂದು ಇಕ್ಕಿದ್ದೀನಿ, ನಾನೇ ಉಪಯೋಗಿಸಲ್ಲ ಪರ್ಫ್ಯೂಮು. ಮೆತ್ತಗೆ ಬಂದು ಪರ್ಫ್ಯೂಮ್ ಹೊಡ್ಕೊತವ್ರೆ. ಸೊ ಬದಿಗಾಯ್ತಾಯ್ತು, ಹೋಗುವ. ಪರ್ಫ್ಯೂಮು ಯಾಕೆ ಪರ್ಫ್ಯೂಮ್ ಹೊಡ್ಕೊಂಡಿದ್ದು? ಇಲ್ಲ ಈಗ ಚೆನ್ನಾಗಿ ಹೇಳಿ ಅಂತಂದ್ರೆ ಚೆನ್ನಾಗಿ ಹೇಳ್ತೀರ. ಸರಿ ಬನ್ನಿ, ಆಯ್ತು ಅಣ್ಣ. ಇವಾಗ ನಾನು ಲೊಕೇಶನ್ ಹತ್ರ ಕರ್ಕೊಂಡ್ಬಂದಿದ್ದೀನಿ ನಮ್ಮಮ್ಮನ. ಬನ್ನಿ ಹೋಗುವ. ಮೇಲ್ಗಡೆ ಇದ್ದಾರೆ, ಮಾತಾಡ್ತಾರೆ ನಮ್ಮಮ್ಮ. ಸೊ ಗಾಯ್ಸ್, ಇವಾಗ ನಾವು ಅಂಕಲ್ ಅವರ ಮನೆಯ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದೀವಿ. ಗ್ರೌಂಡ್ ಫ್ಲೋರ್ ಆಮೇಲೆ ತೋರಿಸ್ತೀನಿ ಬನ್ನಿ. ಹಂಗೆ ಫಸ್ಟ್ ಫ್ಲೋರ್ ಒಳಗಡೆ ಹೋಗ್ತಾ ಇದೀವಿ. ಸೊ ಟಾಪ್ ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಲೈಟ್ ಬೀಳೋ ತರ ಮಾಡಿದ್ದಾರೆ ಗೈಸ್ ದೇವ್ರ ಮನೆಗೆ. ನೋಡಿ, ಇದು ಗ್ಲಾಸ್, ಆ ಗ್ಲಾಸ್ ಐತಲ್ವಾ, ಆ ಗ್ಲಾಸ್ಗೆ ಮೇಲ್ಗಡೆ ಕರೆಕ್ಟಾಗಿ ಡೈರೆಕ್ಟ್ ಆಗಿ ಬೆಳಕು ಬರೋ ತರ ಮಾಡೋರೆ. ಹೌದಾ ಅಂಕಲ್? ಹಿಂಗೆ ಫಸ್ಟ್ ಫ್ಲೋರಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇದೆ ಗೈಸ್. ಒಳಗಡೆ ಹೋಗ್ತಾ ಇದ್ವಿ, ಮಾಮೂಲಿ ವಾಶ್ರೂಮು. ಸೊ ಹಂಗೆ ಲೆಫ್ಟ್ ಹೋದರೆ ನೋಡಿ, ನೀವೇನು ನೋಡ್ತಾ ಇದ್ದೀರಾ, ಕಬೋರ್ಡು. ಸೊ ನಾರ್ಮಲ್ ಸ್ಲೀಪಿಂಗ್ ಏರಿಯಾ.
ಆ ಬೆಡ್ರೂಮು ಕೆಳಗಡೆ ಫಸ್ಟ್ ಫ್ಲೋರಲ್ಲಿರೋದು. ಆ್ಯಂಡ್ ದೆನ್ ಇನ್ನೂ ಒಂದು ಫ್ಲೋರ್ ಇದೆ. ನೆಕ್ಸ್ಟ್ ಆಪೋಸಿಟಲ್ಲೂ ಒಂದು ರೂಮ್ ಇದೆ, ಅದನ್ನು ತೋರಿಸ್ತೀನಿ ರೀ. ನೋಡಿ ಫಸ್ಟ್ ಫ್ಲೋರಲ್ಲಿ ಆ ಕಬೋರ್ಡು ಅದೇ ಯಾವ ಸಿಸ್ಟಮಲ್ಲಿದೆ ಅಂತ ಅಂದ್ಬಿಟ್ಟು ನೋಡೋಕೆ ಹೋಗ್ತವ್ರು ನಮ್ಮಮ್ಮ. ಹಂಗೆ ಈ ಕಡೆಯಿಂದ ಇಲ್ಲಿ ಟಿವಿ ಬೇರೆ ಹಾಕ್ತಿದ್ದಾರೆ. ಇದು ಲೈಕ್ ಅಲ್ಲಿ ಮಲಿಕೊಂಡು ಆ ಟಿವಿ ನೋಡೋ ತರ ಕೂಡ ಮಾಡಿದ್ದಾರೆ. ಅದೇ ಮಲಿಕೊಂಡು ಡೈರೆಕ್ಟ್ ಟಿವಿ ನೋಡ್ಬೋದು ಅನ್ನೋ ತರ ನೋಡ್ಕೊಂಡು ಇರೋ ತರ ಮಾಡೋರೆ. ಅದಾದ್ಮೇಲೆ ಆಪೋಸಿಟ್ ಅಲ್ಲಿ ಇನ್ನೂ ಒಂದು ರೂಮ್ ಇದೆ. ಹಂಗೆ ಒಳಗಡೆ ಬಂದ್ರೆ ರೈಟ್ ಸೈಡ್ ಬೆಡ್ ಹಾಕಿದ್ದಾರೆ. ಆ್ಯಂಡ್ ದೆನ್ ಈ ಕಡೆನೂ ಟಿವಿ ಸಿಸ್ಟಮ್ ಇದೆ ಗೈಸ್. ಟಿವಿ ಹಾಕೊಂಡು ಸೊ ಮಲಿಕೊಂಡು ನೋಡೋ ಥರ ಇದೆ. ಅದಾದ್ಮೇಲೆ ಹಂಗೆ ಒಳಗಡೆ ಹೋದ್ರೆ ಅದಾದ್ಮೇಲೆ ಹಂಗೆ ಬಾಲ್ಕನಿ ಏರಿಯಾ ಕೂಡ ಇದೆ ಗೈಸ್ ಅಲ್ಲಿ. ಇದನ್ನ ತೆಗಿಬೋದಲ್ಲ. ಇದು ಹಾಕಿದ್ರೆ ಜಾಸ್ತಿ ಬಿಸಿಲು ಬರಲ್ಲ ಅಲ್ವಾ ಅಂಕಲ್? ನೋಡಿ ಅಲ್ವಾ, ಬಿಸಿಲು ಬೇಕಂದಾಗ. ಇದಕ್ಕ 8,500 ಅಂಕಲ್. ಇದು 8,500 ಆಗುತ್ತಾ? ಸ್ಟಾರ್ಟಿಂಗ್ 8,500 ಇಂದ ಸ್ಟಾರ್ಟ್ ಆಯ್ತಿರೋದು. ಸೊ ಗೈಸ್ ಹಂಗೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಸೊ ನಮಗೆ ಬುದ್ಧ ಕಾಣಿಸುತ್ತೆ. ಏನಿದು ಅಮ್ಮ? ಕಲ್ಲು ಕುಂಡ್ರಿಸಿರೋದ? ಯಾವ ತರ ಕುಂಡ್ರಿಸ್ತಾರೆ? ನೋಡಿ ಗೈಸ್, ಸೊ ಗೈಸ್ ಹಂಗೆ ಮೇಲ್ಗಡೆ ಬಂದ್ರೆ ಇನ್ನೂ ಒಂದು ರೂಮ್ ಇದೆ ಸೆಕೆಂಡ್ ಫ್ಲೋರಲ್ಲಿ. ಹಂಗೆ ಒಳಗಡೆ ಬರ್ತಾ ಸೇಮ್ ಫಸ್ಟ್ ಫ್ಲೋರಲ್ಲಿ ಕೆಳಗಡೆ ಮನೆ ಯಾವ ಥರ ಇತ್ತು ಆಲ್ಮೋಸ್ಟ್ ಸೇಮ್ ಇದು ಸಿಮಿಲರ್ ಹಂಗೇನೆ ಇದೆ. ರೇಸಲ್ಲಿ ಆಲ್ಮೋಸ್ಟ್ ಈ ಥರ ಜಾಗ ಬಿಟ್ರೆ ಚೆನ್ನಾಗಿರುತ್ತಲ್ಲ, ಆರಾಮಾಗಿ ಕುತ್ಕೊಂಡು ಊಟ ಮಾಡೋದು. ಕುತ್ಕೊಂಡು ಊಟ ಮಾಡೋಕ್ಕೆ, ಆಟ ಆಡೋಕ್ಕೆ, ಮಾತಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಇದ್ರೆ. ರಾಜು ಅಂಕಲ್ಲು ನನ್ನ ನೋಡಿದಾಗ ನಾನು ಚಿಕ್ಕ ಹುಡುಗ 10 ವರ್ಷ ಗೈಸ್ ಒಂದೇ ಕಡೆ. ಇನ್ನ ಸವಿತಾ ಆಂಟಿ ಕೆಲಸ ಮಾಡ್ತಾ ಇದ್ರು 3 ಜನನು ಅಷ್ಟೇ. ಚಾಲೆಂಜ್ ಹರ್ಷಿತ್ ಅಣ್ಣ ಮತ್ತೆ ಇವರು ಅಂಕಲ್ ಏನೇನ್ ಚಾಲೆಂಜ್ ಮಾಡ್ತಾ ಇದ್ರಿ? ಒಟ್ಟಲ್ಲಿ ತಿನ್ನೋದಲ್ಲ, ತಿನ್ನೋದ್ರ ಮೇಲೆ ಜಾಸ್ತಿ ನೀನೇ ಕೊಡ್ತಿರೋದಾ? ತಿನ್ನೋದೇ ಕಾಂಪಿಟೇಷನ್ ಅಲ್ವಾ ನಿಂದು? ತಿನ್ನೋದು ಅಂದ್ರೆ ಏನಂದ್ರೆ ಇವತ್ತು ಸರು ಹತ್ರ ಬರಲ್ವಾ, ಹಂಗೆ ಅಂದ್ರೆ ನನ್ಗೆ ಅಷ್ಟು ಗೊತ್ತಾಗ್ತದೆ. ಅಂಕಲ್ ಫೋನ್ ಎತ್ತವ್ರಲ್ವಾ, ಎಲ್ಲ ಬಂದವ್ರ ಏನು ಅಂತ. ಅಂಕಲ್ ಏನಾದ್ರು ಒಂದು ಸೂಕ್ಷ್ಮ ಅರ್ಥ ಮಾಡ್ಕೊಂಡ್ಬಿಟ್ಟು ಚಾಲೆಂಜ್ ಮಾಡೋರು. ನಂಗೇನ್ ಗೊತ್ತು, ನಾನು ಬರಲ್ಲ ಅಂತ. ನಾನು ಪಕ್ಕ ಬರ್ತಾರೆ ಇವತ್ತು ಅಂತ ಅಂಕಲ್ ಹೌದಾ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ದೆ. ಆಮೇಲೆ ಬಂದ ಅನ್ಮಯ ಬಂದ ಕೊಟ್ರಿ. ಓನರ್ ಮೇಲೆ ಕಾಂಪಿಟೇಷನ್, ಬರ್ತಾರ ಬರಲ್ಲ ಅಷ್ಟೇ ಕಾಂಪಿಟೇಷನ್. ಈಗ ಕೆಳಗಡೆ ಬಂದ್ರೆ ರೈಟ್ ಸೈಡ್ ಕಿಚನ್ನು, ಆ ಲೆಫ್ಟ್ ಸೈಡಲ್ಲಿ ಹಾಲ್ ಇದೆ. ಲೆಫ್ಟ್ ಸೈಡಲ್ಲಿ ಇದು ದೇವ್ರ ಮನೆ. ಅದೇ ನಾನು ನಿಮಗೆ ಆ ಮೇಲ್ಗಡೆ ತೋರಿಸಿದ್ದೆ ಅಲ್ವಾ. ಬೇಡಪ್ಪ ಮಾತ್ರನ ಊಟ ಮಾಡೇ ಬಂದಿದ್ದು, ಚಿಕನ್ ತಿಂದ್ರೆ ಆಗದೇ ಇಲ್ಲ. ತಗೊಂಡಿದ್ದಾನ ನಿಜ. ನಮ್ಮತ್ತು 2-3 ಸತಿ ವಿಡಿಯೋದಲ್ಲಿ ಹೇಳ್ಬಿಟ್ರೆ ಹಾಗೆ ರಾಜು ಅಂತ ಗಿಫ್ಟ್ ಇಲ್ಲೇ ಎಷ್ಟು ಗೊತ್ತಾಯ್ತಲ್ಲ ಅಮ್ಮ. ನಮ್ಮ ಅಮ್ಮಂಗೆ ಅವಾರ್ಡ್ ಕೊಡ್ಬೇಕು ಫಸ್ಟ್. ತಗೊಂಡು 2 ತಿಂಗಳಾದ್ಮೇಲೆ ಕೊಡ್ತೀವ್ರಿ. ಅಮ್ಮ ಆಂಟಿಗೆ ಹಸುದ್ ಬಂದೈತೆ ಗೋಮಾತೆ.
ಕರೆಕ್ಟಾ? ಓಕೆ ಓಕೆ. ಒಂದೂವರೆ ತಿಂಗಳು ಆಯ್ತಲ್ವ ನಮ್ಮ? ಮುತ್ತು ಅಂಕಲ್ಗೆ ಇನ್ನೊಂದು ಗಿಫ್ಟ್ ಆಯ್ತಲ್ಲ ಕೊಡ. ರಾಧಾಕೃಷ್ಣ ಕಣ್ಮುಚ್ಕೊಳ್ಳಿ ಅಂಕಲ್ ಒಂದ್ಸಲ. ಕಣ್ಮುಚ್ಕೊಳ್ಳಿ ಅಂಕಲ್, ಕಣ್ಮುಚ್ಕೊಳ್ಳಿ. ಕಣ್ಮುಚ್ಕೊಂಡ್ರ ಕೈ ಹಿಡೀರಿ. ಕಣ್ಮುಚ್ಕೋಬೇಕು, ಅರ್ಧ ತೆಗಿಬಾರ್ದು. ಕಣ್ಮುಚ್ಚಿ. ಮಡಬಿಡೋನೆ 7 ಬರೋದಲ್ವಾ, ಇದು ಈ ತರ ಹಿಂಗೈತಿ ಹಿಂಗೆ. ಅದು ನಿಮ್ಗೆನೆ ಅಂತಾನೆ ತಗೊಂಡಿದ್ದು, ಅಂಕಲ್ಗೆ ಅಂತಾನೆ ತಗೊಂಡು ಸುಮಾರು ಜನಕ್ಕೆ ಮಾಡ್ಬಿಟ್ಟವನೆ. ನಾನ್ ನಿಮಗ್ ಮಾಡ್ಬೇಕಿದ್ದು ಎಲ್ಲಾರ್ಗು ಮಾಡ್ಕೊಂಡ್ಬಿಟ್ಟಿದೀನಿ, ಲಾಸ್ಟ್ ಅಲ್ಲಿ ನಿಮಗ್ ಮಾಡ್ತಾ ಇದೀನಿ. ನಿಮ್ಗೆ ಅಂತಾನೆ ತಗೊಂಡಿದ್ದು. ಎಲ್ಲ ಆಂಟಿ ನಿಜವಾಗ್ಲೂ ವೇಟ್ ಎಸ್ಕೊಂಡವ್ರು. ಅಟ್ಟಿ ಎಸಿತಾ ಇದ್ರಾ? ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂಕಲ್, ನೀವ್ ಎದ್ರಕತ್ತೀರ ಅಂತ. ನಿಜ ಅಲ್ಲಿ ಎದ್ರಕೊಳ್ಳಿಲ್ಲ ಅಂತ. ಓಕೆ ಗೈಸ್, ವಿ ಆರ್ ಲೀವಿಂಗ್ ನೌ. ಸೊ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಹೊಸೊಬ್ರು ಯಾರಾದ್ರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ.